ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪ. ನಾನಿವತ್ತು ಒಂದು ಮನೆಯಲ್ಲೇ ಯಾವ ಥರ ಫೇಶಿಯಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋ ವಿಧಾನ ನೋಡೋಣ. ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಕಾಫಿ ಪೌಡರು ನೀವು ಯಾವ್ದು ಬೇಕೋ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಸ್ಪೂನು ಕಳ್ಳಿಟ್ಟು ತೊಗೊಂಡಿದ್ದೀನಿ. ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ. ಇದರಲ್ಲೇ ನಾನು ಡೈಲಿ ಮುಖ ತೊಳೆಯೋದು. ನಾನು ಸೋಪ್ ಯೂಸ್ ಮಾಡಲ್ಲ. ನಿಮಗೇನಾದರೂ ಒಂದು ಸತಿ ಟ್ರೈ ಮಾಡಿ, ನೀವು ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಮನೆಯಲ್ಲೇ ಇವಾಗ ಅಂಗಡಿಯಲ್ಲಿ ಕೊಟ್ಟು ನಾವು ತರ್ತೀವಲ್ಲ, ಎಲ್ಲ ಸುಮ್ಮನೆ ವೇಸ್ಟು. ಮನೇಲಿ ಇಂಗ್ರೀಡಿಯೆಂಟ್ಸ್ ಏನೇನು ಎಲ್ಲ ಹಾಕಿ ಮನೆಯಲ್ಲೇ ಮಾಡ್ಕೊಬೋದು. ಯಾಕೆ ನಾನು ಈ ಥರ ಹೇಳ್ತಾಯಿದ್ದೀನಿ ಅಂದರೆ, ಒಂದು ಸತಿ ನಾನು ನಿಮಗೆ ತೊಳೆದು ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ತುಂಬಾ ಲುಕ್ಕಾಗಿ ಕಾಣಿಸುತ್ತೆ, ಗ್ಲೋಯಿಂಗ್ ಕೊಡುತ್ತೆ ಇದು ಕ್ರೀಮು. ನೀವು ಒಂದು ಸತಿ ಟ್ರೈ ಮಾಡಿ. ನಾನು ಇದೇ ಫೇಶಿಯಲ್ಲೇ ಮನೆಯಲ್ಲಿ ಡೈಲಿ ಯೂಸ್ ಮಾಡೋದು. ಇದರಲ್ಲೇ ನಾನು ಮುಖ ತೊಳೆಯೋದು. ನಾನು ಸೋಪು ಗೀಪೇನು ಹಾಕಲ್ಲ. ಮುಖ ತೊಳೆದ ಮೇಲೆ ಇದರಲ್ಲಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಮತ್ತು ರೋಸ್ ವಾಟರ್ ಯೂಸ್ ಮಾಡ್ತೀನಿ. ನಾನು ಮನೆಯಲ್ಲೇ ಯಾವ ಥರ ರೋಸ್ ವಾಟರ್ ಮಾಡೋದು ಅಂತ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾವ ಕ್ರೀಮ್ಗಿಂತನೂ ಏನು ಕಮ್ಮಿ ಇಲ್ಲ, ಇದು ತುಂಬಾ ಚೆನ್ನಾಗಿದೆ. ನೋಡಿ, ಒಂದು ಸತಿ ಟ್ರೈ ಮಾಡ್ತೀನಿ ರೀ. ನೋಡಿ ಇಷ್ಟು ಇದರಾಗಿದೆ. ತುಂಬಾ ನಿಂಬೆಹಣ್ಣು, ಕಡಲೆ ಹಿಟ್ಟು, ಅರಿಶಿನ ಪುಡಿ, ಹಾಲು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮುಖ ಒಂದು ಸ್ವಲ್ಪ ಹೊತ್ತು ಒಣಗಿಸಿ ಬಿಟ್ಟರೆ ತುಂಬಾ ಗ್ಲೋಯಿಂಗ್ ಕೊಡುತ್ತೆ ಈ ಕ್ರೀಮು. ತುಂಬಾ ಇದು ಏನದು ಕ್ರೀಮು ತುಂಬಾ ಯೂಸ್ಫುಲ್ ಅನಿಸುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಯಾರೆಲ್ಲ ಇನ್ನೂ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.